ಪ್ರದೀಪ, ಬೆಳಗ್ಗೆ ಯಾಕೋ ಮಾಡ್ತಾ ಇದೆಯಾ? ಏನು ಬಾಸ್, ನಿನ್ನೆ ನೈಟಿಂದನೂ ಫೋನ್ ಮಾಡ್ತಾಯಿದ್ದೀನಿ, ನೀವು ಫೋನೇ ತೆಗಿಲಿಲ್ಲ. ರಾತ್ರಿಯಿಂದನಾ? ಯಾಕೇನಾಯಿತು? ಬಾಸ್, ನಿನ್ನೆ ನೈಟು ಒಂದು ಇನ್ಸಿಡೆಂಟ್ ನಡೀತು. ನಿಮ್ಮ ತಾಯಿಯವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಯಾರೋ ಇಬ್ಬರು ಬಂದಿದ್ರು. ಏನು ಹೇಳ್ತಾ ಇದ್ದೀವಿ ಪ್ರದೀಪ? ಅವ್ರನ್ನ ಹುಡ್ಕೊಂಡು ಯಾರು ಬರ್ತಾರೆ? ಬಂದವರು ನೋಡೋಕೆ ಹೇಗಿದ್ರು? ಬಾಸ್, ಮುಖ ಸರಿಯಾಗಿ ಗುರ್ತು ಸಿಗ್ಲಿಲ್ಲ, ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದಿದ್ರು. ಆದರೆ ಬಂದವರಲ್ಲಿ ಒಂದು ಹುಡುಗ ಒಂದು ಹುಡುಗಿ ಅಂತ ಮಾತ್ರ ಗೊತ್ತಾಯಿತು ಬಾಸ್. ಹುಡುಗಿ ಹುಡುಗನ ಡ್ರೆಸ್ ಹಾಕೊಂಡು ಬಂದಿದ್ಲು ಬಾಸ್. ಹುಡುಗಿ ಹುಡುಗನ ಡ್ರೆಸ್ ಹಾಕೊಂಡಿಲ್ಲ? ಗ್ಯಾರಂಟಿಯಾಗಿ ಹೇಳ್ತೀನಿ. ಏನು ಬಾಸ್, ಹುಡುಗನ ದೇಹಕ್ಕೂ ಹುಡುಗಿ ದೇಹಕ್ಕೂ ವ್ಯತ್ಯಾಸ ಗೊತ್ತಾಗಲ್ವಾ? ಅದು ಅಲ್ಲದೆ ಅವಳು ಕಾಲ್ಗೆಜೆ ಬೇರೆ ಹಾಕಿದ್ಲು ಬಾಸ್. ಅಲ್ಲ, ಈ ಥರ ಗೆಟಪ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಯಾರು ಇರ್ಬೋದು? ಫಸ್ಟ್ ಆಫ್ ಆಲ್ ಮದರ್ ಇಂಡಿಯಲ್ಲಿ ಇದ್ದಾರೆ ಅಂತ ಯಾರ ವಿಷಯ ಗೊತ್ತಾಗಕ್ಕೆ ಸಾಧ್ಯ? ಅಲ್ಲಿವರೆಗೂ ಹುಡ್ಕೊಂಡು ಯಾರು ಬರ್ತಾರೆ? ಹೇಗೆ ವಿಷಯ ಗೊತ್ತಾಯ್ತೋ ನಮಗೂ ಗೊತ್ತಿಲ್ಲ ಬಾಸ್. ಸರಿ, ನೀನು CCTV ಚೆಕ್ ಮಾಡಿದ್ಯಾ? ಚೆಕ್ ಮಾಡಿದ್ವಿ ಬಾಸ್, ಆದರೆ ಮುಖ ಮಾತ್ರ ಕಾಣಿಸ್ತಾ ಇಲ್ಲ, ಕಾಲು ಮಾತ್ರ ಕಾಣಿಸ್ತಾ ಇದೆ. ನಿಮಗೆ ಫೋಟೋ ಕಳಿಸ್ತೀನಿ, ಚೆಕ್ ಮಾಡಿ ಬಾಸ್. ಸರಿ, ಈಗ ಮದರ್ ಇಂಡಿಯಾ ಹೇಗಿದ್ದಾರೆ? ಅವ್ರಿಗೇನು ತೊಂದರೆ ಆಗಲಿಲ್ಲ ತಾನೆ? ಏನೂ ಆಗಿಲ್ಲ ಬಾಸ್, ಸ್ವಲ್ಪ ಏಮರಿದ್ರು. ಅವರು ಅಮ್ಮನ್ನ ಕರ್ಕೊಂಡು ಹೋಗ್ಬಿಡ್ತಿದ್ರು. ನಾವು ತಕ್ಷಣ ಕುತ್ತಿಗೆಗೆ ಚಾಕು ಹಿಡಿದಿದ ತಕ್ಷಣ ಹೆದರ್ಕೊಂಡು ಓಡೋದ್ರು ಬಾಸ್. ನೀನು ಫೋಟೋ ಕಳಿಸು, ನಾನು ಚೆಕ್ ಮಾಡ್ತೀನಿ. ಸರಿ ಬಾಸ್. ಗುಡ್ ಮಾರ್ನಿಂಗ್ ರೀ. ಏನಾಯಿತು? ಯಾಕೆ ಇಷ್ಟೊಂದು ಟೆನ್ಷನಲ್ಲಿದ್ದೀರಾ? ಟೆನ್ಷನ್ ಏನಿಲ್ಲ ಜಾನ್ವಿ ಅವರೇ, ಅದು ನಿದ್ದೆ ಮೂಡಲ್ಲಿ ಇದ್ದೀನಲ್ಲ, ಯಾವುದೋ ಕಾಲ್ ಬಂದಿತ್ತು, ಹಾಗೆ ನಿಮ್ಗೆ ಹಂಗೆ ಅನಿಸ್ತಾ ಇದೆ ಅಷ್ಟೆ. ಪಾಪ, ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಗೋತಾನೆ. ಬೆಳಗ್ಗೆ ಫೋನ್ ನೋಡ್ಕೊಂಡು ಕೂತಿದ್ದೀರಾ? ಹೋಗಿ ಕಾಲ್ ಅಂತ ಹೇಳಿದ್ನಲ್ಲ, ಹಾಗಾಗಿ ಅಟೆಂಡ್ ಮಾಡಲೇಬೇಕಾಯ್ತು. ಸರಿ ತಗೊಳ್ಳಿ, ಕಾಫಿ ಕುಡೀರಿ. ಕಾಫಿ ಕುಡಿದು ಫ್ರೆಶ್ ಅಪ್ ಆಗಿ ನಾನು ಅಷ್ಟೊತ್ತಿಗೆ ತಿಂಡಿ ರೆಡಿ ಮಾಡ್ತೀನಿ. ಓಕೆ. ಜಯಂತ, ಈ ಗೆಜ್ಜೆನ ಎಲ್ಲೋ ಮುಂಚೆ ನೋಡಿದ್ಯಾ ಕಣೋ ನೀನು? ಕಾಲ್ಗೆಜ್ಜೆ ಚಿನ್ನು ಮರೀತಾ? ಹಾಗಾದರೆ ನಿನ್ನೆ ಅಲ್ಲಿಗೆ ಹೋಗಿ ಗಲಾಟೆ ಎಲ್ಲ ಮಾಡಿರೋದು ಜಾನ್ವಿ ಅವರ? ಇಲ್ಲ, ಅದಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಿನ್ನೆ ರಾತ್ರಿ ಎಲ್ಲ ಅವ್ರು ನಿನ್ನ ಜೊತೆನೇ ಇದ್ದರು. ಆಮೇಲೆ ಮದರ್ ಇಂಡಿಯಾ ಕಳೆದು ಹೋಗಿದ್ದಾರೆ ಅಂತ ನೀನು ಹೇಳಿದಾಗ ಅವರು ನಿನ್ನನ್ನು ನಂಬಿದ್ದಾರೆ. ಹಾಗಾದರೆ ಇದು ಜಾನ್ವಿ ಅವರಾಗಿರೋಕ್ಕೆ ಸಾಧ್ಯ ಇಲ್ಲ. ಮತ್ತಿನ್ಯಾರು?